ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ನೆರಳು ಚಾನಲಿಗೆ ಸ್ವಾಗತ. ಇವತ್ತು ನಾವು ಸಿಂಪಲ್ ಆಗಿ ತವಾ ಪನ್ನೀರ್ ಹೇಗೆ ಮಾಡುವುದು ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಒಂದು ಹಸಿಮೆಣಸನ್ನು ಸಣ್ಣಗೆ ಹೆಚ್ಚಿಕೊಳ್ಳಿ, ಅರ್ಧ ಈರುಳ್ಳಿಯನ್ನು ದಪ್ಪಗೆ ಹೆಚ್ಚಿಕೊಳ್ಳಿ, ಒಂದು ಹಸಿರು ಕ್ಯಾಪ್ಸಿಕಮ್ ಅನ್ನು ದಪ್ಪಗೆ ಹೆಚ್ಚಿಕೊಳ್ಳಿ, ಒಂದು ಟೊಮೆಟೊವನ್ನು ಸಣ್ಣಗೆ ಹೆಚ್ಚಿಕೊಳ್ಳಿ, 2 ಈರುಳ್ಳಿಯನ್ನು ಆದಷ್ಟು ಸಣ್ಣಗೆ ಹೆಚ್ಚಿಕೊಳ್ಳಿ, 4 ರಿಂದ 5 ಎಸಳು ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಾನು 200 ಗ್ರಾಂ ಪನ್ನೀರನ್ನು ತೆಗೆದುಕೊಂಡಿದ್ದೇನೆ. ಅರ್ಧ ಲೀಟರ್ ಮೊಸರು, 4 ಸ್ಪೂನ್ ತುಪ್ಪ, ಅರ್ಧ ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಕೊತ್ತಂಬರಿ ಹುಡಿ, 3 ಸ್ಪೂನ್ ಮೆಣಸಿನ ಹುಡಿ, 1 ಸ್ಪೂನ್ ಜೀರಿಗೆ ಹುಡಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಕಸೂರಿ ಮೇಥಿ, ಅರ್ಧ ಸ್ಪೂನ್ ಅರಶಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡುವ ವಿಧಾನ: ಮೊದಲಿಗೆ 200 ಗ್ರಾಂ ಪನ್ನೀರನ್ನು ದಪ್ಪಗೆ ತುಂಡು ಮಾಡಿ, ತುಂಬಾ ಸಣ್ಣ ತುಂಡುಗಳನ್ನಾಗಿ ಮಾಡಬೇಡಿ. ಪನ್ನೀರನ್ನು ತುಂಬಾ ಸಣ್ಣಗೆ ತುಂಡು ಮಾಡಿದರೆ ಅದನ್ನು ಕಾಯಿಸುವಾಗ ಅದು ಪುಡಿಯಾಗುತ್ತದೆ. ಪನ್ನೀರ್ ಈ ಸೈಜಿಗೆ ಇರಬೇಕು. ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ಮೊಸರು ಹಾಕಿ ಅದಕ್ಕೆ ಅರ್ಧ ಸ್ಪೂನ್ ಜೀರಿಗೆ ಹುಡಿ, 2 ಸ್ಪೂನ್ ಮೆಣಸಿನ ಹುಡಿ, 1/4 ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮಿಶ್ರಣ ಮಾಡಿ. ಈಗ ಈ ಮಿಶ್ರಣಕ್ಕೆ ಪನ್ನೀರ್ ತುಂಡುಗಳನ್ನು ಹಾಕಿ ಪನ್ನೀರ್ ತುಂಡುಗಳು ಪುಡಿಯಾಗದ ರೀತಿ ನಿಧಾನವಾಗಿ ಮಿಶ್ರಣ ಮಾಡಿ. ಈ ಮಿಶ್ರಣವನ್ನು 30 ನಿಮಿಷ ನೆನೆಯಲು ಇಡಿ. 30 ನಿಮಿಷದ ನಂತರ ಸ್ಟವ್ ಹಚ್ಚಿ, ಈ ಅಡುಗೆಯನ್ನು ನಾವು ತವದಲ್ಲಿ ಮಾಡುವುದರಿಂದ ಒಂದು ತವ ಇಟ್ಟು, ತವ ಬಿಸಿ ಆದ ನಂತರ 2 ಸ್ಪೂನ್ ತುಪ್ಪ ಹಾಕಿ, ತುಪ್ಪ ಕಾದ ನಂತರ ಮೊದಲೇ ನೆನೆಸಿದ ಪನ್ನೀರನ್ನು ಒಮ್ಮೆ ಮಿಶ್ರಣ ಮಾಡಿ. ಕಾದ ತವದ ಮೇಲೆ ಒಂದೊಂದೇ ಪನ್ನೀರನ್ನು ಹಾಕಿ, ಪನ್ನೀರನ್ನು ನೆನೆಸಿದ ಮಿಶ್ರಣ ಉಳಿದಿದೆ ಅದನ್ನು ಮಸಾಲ ಕಾಯಿಸುವ ಸಮಯದಲ್ಲಿ ಉಪಯೋಗ ಮಾಡಬಹುದು. ಪನ್ನೀರ್ನ 4 ಬದಿಯನ್ನು ಲೋ ಫ್ಲೇಮಿನಲ್ಲಿ ಬೇಯಿಸಿ. ಪನ್ನೀರನ್ನು ಸಂಪೂರ್ಣ ಬೇಯಿಸಲು ಇಲ್ಲ. ಪನ್ನೀರ್ನ 4 ಬದಿ ಚೆನ್ನಾಗಿ ತಿರುಗಿಸಿ. ಪನ್ನೀರ್ನ ಬಣ್ಣ ಈ ರೀತಿ ಆದರೆ ಸಾಕು. ಈಗ ಪನ್ನೀರನ್ನು ತೆಗೆದು ಬದಿಗಿಡಿ. ಈಗ ಅದೇ ತವದಲ್ಲಿ 2 ಸ್ಪೂನ್ ತುಪ್ಪ ಹಾಕಿ, ತುಪ್ಪ ಕಾದ ನಂತರ ಕರಿಬೇವು ಹಾಕಿ, ನಂತರ ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಮಿಶ್ರಣ ಮಾಡಿ. ಈರುಳ್ಳಿ ಬೇಗ ಬೇಯಲು ಸ್ವಲ್ಪ ಉಪ್ಪನ್ನು ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಈರುಳ್ಳಿ ಕೆಂಪಗಾದ ನಂತರ ಕಾಯಿ ಮೆಣಸು ಹಾಕಿ ಹುರಿಯಿರಿ. ನಂತರ ಸಣ್ಣಗೆ ಹೆಚ್ಚಿದ ಟೊಮೆಟೊ ಹಾಕಿ ಮಿಶ್ರಣ ಮಾಡಿ. ಟೊಮೆಟೊ ಬೆಂದ ನಂತರ ಪನ್ನೀರನ್ನು ನೆನೆಸಿದ ಮಿಶ್ರಣವನ್ನು ಸೇರಿಸಿ. ಈಗ ಕೈ ಬಿಡದೆ ಚೆನ್ನಾಗಿ ಮಿಶ್ರಣ ಮಾಡಿ. ಗ್ಯಾಸ್ ಸ್ಟವ್ ಅನ್ನು ಲೋ ಫ್ಲೇಮಿನಲ್ಲಿಡಿ. ಮಸಾಲೆಯನ್ನು ಕುದಿಯಲು ಬಿಡಿ. ಮಸಾಲೆ ಒಂದು ಕುದಿ ಬಂದ ನಂತರ ಕ್ಯಾಪ್ಸಿಕಮ್ ಅನ್ನು ಸೇರಿಸಿ. ದಪ್ಪಗೆ ಹೆಚ್ಚಿದ ಈರುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ. ಈಗ ಬೇಯಲು ಬಿಡಿ. ಮಸಾಲೆ ಎಲ್ಲ ಚೆನ್ನಾಗಿ ಹೊಂದಿಕೊಂಡಿದೆ. ಈಗ ಇದಕ್ಕೆ ಹುಡಿ ಪದಾರ್ಥಗಳನ್ನು ಸೇರಿಸೋಣ. 1 ಸ್ಪೂನ್ ಕೊತ್ತಂಬರಿ ಹುಡಿ, ಅರ್ಧ ಸ್ಪೂನ್ ಜೀರಿಗೆ ಹುಡಿ, 1/4 ಸ್ಪೂನ್ ಗರಂ ಮಸಾಲ, 1/4 ಸ್ಪೂನ್ ಅರಶಿನ ಹುಡಿ, 2 ಸ್ಪೂನ್ ಮೆಣಸಿನ ಹುಡಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಮಸಾಲೆ ಎಲ್ಲ ಒಂದೇ ರೀತಿ ಹೊಂದಿಕೊಳ್ಳುವ ಹಾಗೆ ಮಾಡಿ. ಈಗ ಮಸಾಲೆ ಬೇಯಲು ಅರ್ಧ ಲೋಟ ನೀರು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಮಸಾಲೆಯನ್ನು ಕುದಿಯಲು ಬಿಡಿ. ಈ ಸಮಯದಲ್ಲಿ ಮಸಾಲೆಯ ರುಚಿ ನೋಡಿ ಬೇಕಿದ್ದಲ್ಲಿ ಉಪ್ಪನ್ನು ಸೇರಿಸಿ. ಮಸಾಲೆಯ ಬಣ್ಣ ಬದಲಾದ ನಂತರ ಫ್ರೈ ಮಾಡಿ ಇಟ್ಟಿರುವ ಪನ್ನೀರನ್ನು ಹಾಕಿ ಮಿಶ್ರಣ ಮಾಡಿ. ಪನ್ನೀರ್ ಹಾಕಿದ ನಂತರ 5 ನಿಮಿಷ ಮಸಾಲೆಯೊಂದಿಗೆ ಬೇಯಲು ಬಿಡಿ. ಈಗ ತವಾ ಪನ್ನೀರ್ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೇಥಿ ಹಾಕಿ. ಈ ತವಾ ಫ್ರೈ ಅನ್ನು ಅನ್ನದ ಜೊತೆಗೆ, ಪೂರಿ ಜೊತೆಗೆ, ಚಪಾತಿ ಜೊತೆಗೆ ತಿನ್ನಬಹುದು. ನಾನು ಇವತ್ತು ಇದನ್ನು ಚಪಾತಿಯೊಂದಿಗೆ ಸರ್ವ್ ಮಾಡಿದ್ದೇನೆ. ಹೆಲ್ದಿ ಅಂಡ್ ಟೇಸ್ಟಿ ತವಾ ಪನ್ನೀರ್ ರೆಡಿ. ಪನ್ನೀರ್ ಕೂಡ ಸಾಫ್ಟ್ ಆಗಿದೆ, ಟೇಸ್ಟ್ ಕೂಡ ಚೆನ್ನಾಗಿದೆ. ನೀವು ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ನೆರಳು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.